ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಸಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟು ಸ್ಮಾರ್ಟ್ ಬಗ್ಗೆ ಮಾತಾಡೋಣ. ಅದು ನಮ್ಮ RCB ಪ್ಲೇಯರ್ಸ್ ಬಗ್ಗೆ ಮಾತಾಡೋಣ. ಒಂದು ವಿಡಿಯೋ ಮಾಡಿದ್ದೆ ರೀಸೆಂಟ್ ಆಗಿರೇನೆ. ಕ್ವಾರ್ಟರ್ ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ರೆ ಗುರು RCB ಪ್ಲೇಯರ್ಸು ಕ್ಯಾಪ್ಟನ್ ಆಗಿರುವಂಥ ತಂಡಗಳು 4 ಜನ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರೆ ಅದು 4 ಟೀಮ್ಗಳನ್ನು ಕೂಡ ಕ್ವಾರ್ಟರ್ ಫೈನಲ್ಗೆ ಕ್ವಾಲಿಫೈ ಆಗಿದ್ದಾವೆ ಅಂತ ಒಂದು ವಿಡಿಯೋನ ಬಿಟ್ಟಿದ್ದೆ. ಸೊ ಇವಾಗ ಕ್ವಾರ್ಟರ್ ಫೈನಲ್ ಇನ್ನೇನು ಮುಕ್ತಾಯ ಆಗ್ತಾ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಟೀಮ್ಗಳದ್ದು ಕೂಡ ಒಂದು ಮ್ಯಾಚ್ ಅಷ್ಟೇ ಬಾಕಿ ಇರೋದು. ಉತ್ತರ ಪ್ರದೇಶ ವರ್ಸಸ್ ಡೆಲ್ಲಿ ಮ್ಯಾಚ್ ನಡೀತಾ ಇದೆ. ಇದು ಕ್ವಾರ್ಟರ್ ಫೈನಲ್ ನಂಬರ್ 2. ಸೊ ಈ ಮ್ಯಾಚು ಅಲ್ಟಿಮೇಟ್ಲಿ ಉತ್ತರ ಕೊಡುತ್ತೆ. RCBಯ ಪ್ಲೇಯರ್ಸ್ಗಳು ಎಷ್ಟು ಜನ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು, ಎಷ್ಟು ಜನ ಎಷ್ಟು ಜನ ಕ್ಯಾಪ್ಟನ್ ಆಗಿ ಸೆಮಿಫೈನಲ್ಸ್ನ ತಲುಪಿಸಿದ್ದಾರೆ ಅಂತಂದರೆ ಸದ್ಯದ ಮಟ್ಟಿಗೆ ಇಬ್ಬರು ಕ್ಯಾಪ್ಟನ್ಗಳು ಸೆಮಿಫೈನಲ್ಸ್ನ ತಲುಪಿಸಿದ್ದಾರೆ. ಅದೇ ರಜತ್ ಪತಿದಾರ್ ಆ್ಯಂಡ್ ಕೃನಾಲ್ ಪಾಂಡ್ಯ ಇಬ್ಬರು ಕ್ಯಾಪ್ಟನ್ಸು ಕೂಡ ಸಿಕ್ಕಾಪಟ್ಟೆ ಮೋಸ್ಟ್ ಸಕ್ಸಸ್ಫುಲ್ ಆಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಕೃನಾಲ್ ಪಾಂಡ್ಯ ಕ್ಯಾಪ್ಟನ್ಸಿಲಿರುವಂಥ ಬರೋಡಾ ಟೀಮು ಯಾರ ಮೇಲೆ ಗೆದ್ದಿರೋದವರು, ಬರೋಡಾ ಟೀಮು ಬೆಂಗಾಲ್ ಮೇಲೆ 41 ರನ್ನು. ಇದೊಂಥರ ಯೂಜ್ ಮಾರ್ಜಿನ್ ವಿಕ್ಟರಿ ಅಂತ ಹೇಳ್ಬೇಕು. 172 ಫಸ್ಟ್ ಹೊಡೆದಿದ್ದು ಬರೋಡಾದವರು. ಅದನ್ನು ಚೇಸ್ ಮಾಡೋಕ್ಕೆ ಬಂದಂಥ ಬೆಂಗಾಲವರು 131ಕ್ಕೆ ಆಲ್ಔಟ್ ಆಗಿದ್ದಾರೆ. ಅದು 41 ರನ್ನು ಹೆವಿ ಮಾರ್ಜಿನ್ ವಿಕ್ಟರಿ ಆಗಿ ಇವರು ಇವಾಗ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ಆ್ಯಂಡ್ ಮಧ್ಯಪ್ರದೇಶನ ಕ್ಯಾಪ್ಟನ್ ಆದಂಥ ರಜತ್ ಪತಿದಾರ್ ಅವರು ಇದು ಬಂದ್ಬಿಟ್ಟು ಸೆಮಿಫೈನಲ್ 3 ಸೌರಾಷ್ಟ್ರ ಮೇಲೆ ಚೇಸ್ ಮಾಡಿದರೆ 173ನ ಸೌರಾಷ್ಟ್ರ ಅವರು ಟಾರ್ಗೆಟ್ ಆಗಿ ಕೊಟ್ಟಿದ್ರು. 174 ರನ್ಸ್ನ ಇವರು 19.2ನೇ ಓವರು ಲಾಸ್ಟ್ನೇ ಓವರಲ್ಲಿ ಚೇಸ್ನ ಮುಗಿಸಿದರೆ ವೆಂಕಟೇಶ್ ಅಯ್ಯರು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ. ಸೊ ಇಲ್ಲಿ ಮಧ್ಯಪ್ರದೇಶನ ಕ್ಯಾಪ್ಟನ್ ಆದಂಥ ರಜತ್ ಪತಿದಾರು ನೋಡಿ ಫಸ್ಟ್ ಟೈಮ್ ಇವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿರುವಂಥದ್ದು. ಇವ್ರು ನೋಡಿ ಯಾವ ಥರ ಒಂದು ಟೂರ್ನಮೆಂಟ್ನ ತಗೊಂಬಂದಿದ್ದಾರೆ ಅಂತಂದರೆ ಗ್ರೂಪ್ ಎಲ್ಲಿ ಫಸ್ಟ್ ಪೊಸಿಷನಲ್ಲಿ ಮುಗಿಸಿದ್ರು. ಇವರು ಅಷ್ಟೇ ಬರೋಡಾದವರು ಗ್ರೂಪ್ 2 ಇದ್ರು ಅಂತ ಕಾಣಿಸುತ್ತೆ. ಅವರು ಕೂಡ ಫಸ್ಟಲ್ಲಿ ಮುಗಿಸಿದ್ರು. ಗ್ರೂಪ್ ಸ್ಟೇಜಲ್ಲಿ 7 ಮ್ಯಾಚಲ್ಲಿ 6 ಮ್ಯಾಚ್ನಾಗ ಗೆಲ್ತಿದ್ರು ಕ್ಯಾಪ್ಟನ್ ಆಗಿ. ಇಬ್ಬರೂ ಕೂಡ ಸೌರಾಷ್ಟ್ರ ಕ್ಯಾಪ್ಟನ್ ಬರೋಡಾ ಕ್ಯಾಪ್ಟನ್ನು ಕೂಡ ಮಧ್ಯಪ್ರದೇಶ್ ಕ್ಯಾಪ್ಟನ್ನು ಕೂಡ ಕೃನಾಲ್ ಪಾಂಡ್ಯ ಆ್ಯಂಡ್ ರಜತ್ ಪತಿದಾರ್ ಇಬ್ಬರು ಕೂಡ 7 ಮ್ಯಾಚಲ್ಲಿ 6 ಮ್ಯಾಚ್ನಾಗ ಗೆಲ್ತಿದ್ರು ಗ್ರೂಪ್ ಸ್ಟೇಜಲ್ಲಿ. ಕ್ವಾರ್ಟರ್ ಫೈನಲ್ಸ್ ಲೆಕ್ಕ ತಗೊಂತು ಅಂದರೆ ಓವರ್ ಆಲ್ 8 ಮ್ಯಾಚಲ್ಲಿ 7 ಮ್ಯಾಚ್ನ ಈ ಕಡೆ ರಜತ್ ಪತಿದಾರು ಗೆಲ್ಸಿದ್ದಾರೆ ಕ್ಯಾಪ್ಟನ್ ಆಗಿಬಿಟ್ಟು, ಆ್ಯಂಡ್ ಕೃನಾಲ್ ಪಾಂಡ್ಯನು ಗೆಲ್ಸಿದ್ದಾರೆ. ಸೊ ಇದಕ್ಕಿಂತ ಒಳ್ಳೆ ಕ್ಯಾಪ್ಟನ್ಸಿ ಮೆಟೀರಿಯಲ್ಗಳು ಬೇಕಾಗಿರು ನಮ್ಮ RCBಗೆ ಅಂತ ಅನ್ನಿಸ್ಬಿಡುತ್ತೆ. ಯಾರಿಗೂ ಕೊಡೋದು ಕ್ಯಾಪ್ಟನ್ಸಿ ಅಂತ ಒಂದು ಕ್ವೆಶನು ಕೂಡ ಬರುತ್ತೆ. ಸಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ನಮ್ಮ RCB ಕ್ಯಾಪ್ಟನ್ ಅವರು ಚಾಂಪಿಯನ್ ಆಗೋಗ್ಬಿಡ್ತು ಅಂತಂದರೆ ಇದಕ್ಕಿಂತ ಒಂದು ಕ್ಯಾಪ್ಟನ್ಸಿ ಮೆಟೀರಿಯಲ್ ನಮ್ಮ RCB ಖಂಡಿತ ಫ್ಯೂಚರಲ್ಲಿ ಉಳ್ಗೋದಕ್ಕಾಗೋದಿಲ್ಲ. ಒಟ್ಟಲ್ಲಿ ಈ ಸೀಸನ್ ಯಾರಾಗ್ತಾರೋ ಗೊತ್ತಿಲ್ಲ. ಫ್ಯೂಚರ್ಗಂತೂ ಇದನ್ನ ಕನ್ಸಿಡ್ರೇಷನ್ಗಂತೂ ನಮ್ಮ RCB ತೊಗೊಂತಾರೆ. ಅದರಲ್ಲೂ ಫ್ಯೂಚರ್ ರಜತ್ ಪತಿದಾರಲ್ಲಿರುತ್ತೆ ಅಂತೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿದೆ. ಮಧ್ಯಪ್ರದೇಶನ ಕ್ಯಾಪ್ಟನ್ ಆಗಿರುವಂಥ ರಜತ್ ಪತಿದಾರರು ಈ ರೇಂಜಿಗೆ ಫಸ್ಟ್ ಸೀಸನಲ್ಲೇ ಕ್ಯಾಪ್ಟನ್ಸಿನ ಕೃನಾಲ್ ಪಾಂಡ್ಯ ಸ್ವಲ್ಪ ವರ್ಷಗಳಿಂದ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ. ಬಟ್ ರಜತ್ ಪತಿದಾರು ಒಂಥರ ಇನಾಗರಲ್ ಸೀಸನಲ್ಲಿ ಅವ್ರ ಕ್ಯಾಪ್ಟನ್ಸಿಲಿ ಅವನ ಅಜ್ಜಿ ಕ್ರೇಜಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು ಅಂತ ಹೇಳಬೇಕು. ಸೆಮಿಫೈನಲ್ಗೆ ಕ್ವಾಲಿಫೈ ಮಾಡಿಸಿರುವಂಥದ್ದು. ಆ್ಯಂಡ್ ಇವಾಗ ಡೆಲ್ಲಿ ಆಡ್ತಾ ಇದೆಯಲ್ಲ UP ಮೇಲೆ, ಸೊ ಇದೇನಾಗುತ್ತೆ ಅಂತ ಗೊತ್ತಿಲ್ಲ. ಮ್ಯಾಚ್ ಇನ್ನು ಫಸ್ಟ್ ಇನ್ನಿಂಗ್ಸು ಡೆಲ್ಲಿ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಚೆನ್ನಾಗೇ ಆಡಿದ್ರೆ ಡೆಲ್ಲಿ ಅವರು ಬ್ಯಾಟಿಂಗ್ನ. ಇಲ್ಲಿ ಬರೋಡಾ ಆಡ್ತಾರೆ ಮೊದಲನೇ ಸೆಮಿಫೈನಲ್ಲು, 2ನೇ ಸೆಮಿಫೈನಲ್ ಮಧ್ಯಪ್ರದೇಶ ಆಡ್ತಾರೆ. ಇನ್ ಕೇಸ್ ಏನಾದ್ರು ಸೆಮಿಫೈನಲ್ಸ್ 2 ಸೆಮಿಫೈನಲ್ಸ್ ಇಬ್ಬರು ಏನೋ ಗೆದ್ಬಿಟ್ರು ಅಂತ ಅನ್ಕೊಳ್ಳಿ, ಕ್ಯಾಪ್ಟನ್ ಗೆದ್ಬಿಟ್ರು ಅಂತ ಅನ್ಕೊಳ್ಳಿ, ಫೈನಲ್ಗೆ ಕ್ವಾಲಿಫೈ ಆಗೋಗ್ಬಿಟ್ರು ಅಂತ ಅನ್ಕೊಳ್ಳಿ. ಬರೋಡಾ ಆ್ಯಂಡ್ ಮಧ್ಯಪ್ರದೇಶ ಇಬ್ಬರು ಕೂಡ ಕ್ವಾಲಿಫೈ ಆದರು ಅಂತಂದರೆ ಅಲ್ಲಿ ಕ್ಯಾಪ್ಟನ್ಸಿಗೆ ಕಿತ್ತಾಟ ಬೀಳುತ್ತೆ ಅಂತ ಹೇಳಬೇಕು. ಕೃನಾಲ್ ಪಾಂಡ್ಯ ಬೆಸ್ಟಾ ಅಥವಾ ಇವ್ರು ಬೆಸ್ಟಾ, ರಜತ್ ಪತಿದಾರ್ ಬೆಸ್ಟಾ? ಅಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಡಿಸೈಡ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಇವಾಗ ಆಸ್ ಪರ್ ದ ರಿಪೋರ್ಟ್ಸ್ ಏನು ಅಂತ ಅಂದರೆ ಸ್ವಲ್ಪ ರಿಪೋರ್ಟ್ಸ್ಗಳು ಬರ್ತಿರೋ ಪ್ರಕಾರ ಕೃನಾಲ್ ಪಾಂಡ್ಯಗೆ RCB ಕ್ಯಾಪ್ಟನ್ಸಿ ಕೊಡುವಂಥ ಸಾಧ್ಯತೆ ಇದೆ ಅಂತ ಸ್ವಲ್ಪ ರ್ಯೂಮರ್ಸ್ ಬರ್ತಾ ಇದೆ. ಅಂತ ಪಕ್ಕ ಖಚಿತ ಮಾಹಿತಿ ಅಲ್ಲ. ನೋಡೋಣ ಯಾರು ಬೆಟರ್ ಕ್ಯಾಪ್ಟನ್ ಅಂತ ಇಲ್ಲಿ ಪ್ರೂವ್ ಆಗುತ್ತೆ. ಇನ್ನು ಸುಮಾರು ಟೀಮ್ಸ್ಗಳಿದ್ದೇ 2 ಟೀಮ್ ಎಕ್ಸ್ಟ್ರಾ ಇದ್ದಾವೆ. ಅದರಲ್ಲಿ RCB ಕ್ಯಾಪ್ಟನ್ಸಿ ವಹಿಸುವಂಥ ಟೀಮೇನೇ ಗೆಲ್ತು ಅಂತಂದರೆ, ಕ್ಯಾಪ್ಟನ್ ಆಗಿರುವಂಥ ಟೀಮೇ ಗೆಲ್ತು, RCB ಪ್ಲೇಯರ್ ಇರೋವಂಥ ಟೀಮೇ ಗೆಲ್ತು ಅಂತಂದರೆ ಚೆನ್ನಾಗಿರುತ್ತೆ. ನೋಡೋಣ ಏನು ಆಗುತ್ತೆ ಅಂತ. ನಿಮಗೇನು ಅನಿಸುತ್ತೆ ಮಗ? ಯಾರು ಗೆಲ್ಬೋದು ಸಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ನ? ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ.